ಮನ್ಸೂರ್ ಅಲಿ ಖಾನ್ ಸಾಹೇಬರು ಹುಟ್ಟಿದಬ್ಬ ಅವೆಲ್ಲ ಬಂದಿದ್ದಾಗ ವಿಶ್ ಮಾಡಿದ್ರ ಅವ್ರ ಬಗ್ಗೆ ಹೇಳಿ ಸರ್. ಸರ್, ಮನ್ಸೂರ್ ಅಲಿ ಖಾನ್ ಅವರು ತುಂಬಾ ಒಳ್ಳೆಯ ವ್ಯಕ್ತಿ. ಅವರು ಮೂಲತಃ ಇವರ ತಂದೆ ಕ್ಯಾರ್ಪೇಟೆ ಅವರು ಕೇಂದ್ರ ಸಚಿವರಾದಂತಹ ರೆಹಮಾನ್ ಖಾನ್ ಸಾಹೇಬರು, ಮಾಜಿ ಸಚಿವರಾದ ರೆಹಮಾನ್ ಖಾನ್ ಸಾಹೇಬ್ರವರು ಅವರ ದ್ವಿತೀಯ ಸುಪುತ್ರರಾದಂತಹ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಒಬ್ಬ ಒಳ್ಳೆ ಎಜುಕೇಟೆಡ್ ಪರ್ಸನ್ ಹಾಗೂ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರತ್ನದಂತ ಸಿಕ್ಕಿರುವಂತಹ ಒಂದು ಮಾಣಿಕ್ಯ ಅಂತ ಕರಿಬಹುದು. ಒಂದು ಒಳ್ಳೆ ಎಜುಕೇಟೆಡ್ ಪರ್ಸನ್. ಹಾಗಾಗಿ ಈ ತಮ್ಮ ಮನ್ಸೂರ್ ಅಲಿ ಖಾನ್ ಅವರು ತಮ್ಮ ಬೆಂಗಳೂರು ಬಗ್ಗೆ ತುಂಬಾ ಕಾಳಜಿ ವಹಿಸಿಕೊಂಡು ಹಾಗೂ ಬೆಂಗಳೂರು ಸಿಟಿಯನ್ನು ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ ಇದ್ದಾರೆ, ಅವ್ರ ಜೊತೆ ಕೈ ಜೋಡಿಸಿ ತುಂಬಾನೇ ಶ್ರಮ ಪಡ್ತಾ ಇದಾರೆ. ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದಾರೆ. ಹಾಗೂ ಇವರು ಎಜುಕೇಶನ್ ಬಗ್ಗೆ ತುಂಬಾನೇ ಮುಂಚೂಣಿಯಲ್ಲಾಗಿ ತುಂಬಾ ಆಲೋಚನೆ ಮಾಡುವಂತ ಒಂದು ಒಳ್ಳೆ ವ್ಯಕ್ತಿ ಸರ್. ಇವರು ಇವತ್ತಿನ ಒಂದು 53ನೇ ಹುಟ್ಟುಹಬ್ಬದ ಒಂದು ಹುಟ್ಟುಹಬ್ಬ ಮಾಡ್ತಾ ಇದೀವಿ. ಇದಕ್ಕೆ ನಾವು ನಮ್ಮ ಕೆಆರ್ಪೇಟೆ ಎಲ್ಲ ಸಮಸ್ತ ಎಲ್ಲ ಬಾಂಧವರಿಂದ ಹಾಗೂ ಕೆಆರ್ಪೇಟೆ ಎಲ್ಲಾ ನಾಗರಿಕರಿಂದ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಸರ್. ಸರ್, ಇದು ಕಾಂಗ್ರೆಸ್ ಪಾರ್ಟಿಯಿಂದ ಬಹಳಷ್ಟು ಅಭಿವೃದ್ಧಿ ಕಾರ್ಯ ಬಹಳಷ್ಟು ಜನ ಬೇರೆ ಪಕ್ಷದ ಬಗ್ಗೆ ನಾವೇನು ನೆಗೆಟಿವಿಟಿ ಮಾತಾಡ್ತಿಲ್ಲ, ಬಟ್ ಆದ್ರೂ ನೆಗೆಟಿವ್ ಮಾತಾಡ್ತಾರ ಸರ್. ಸರ್ ನೋಡಿ, ನೀವು ನೋಡಿದಿರಿ ಕಳೆದ ಬಾರಿ ಬಿಜೆಪಿ ಸರ್ಕಾರ ಏನಿತ್ತು, ಆ ಸರ್ಕಾರ ಬರೀ ಮಾತಲ್ಲೇ ಬರೀ ಸುಳ್ಳು ಆಶ್ವಾಸನೆ ಕೊಡ್ಕೊಂಡು ಯಾವುದೇ ಕೆಲಸ ಅಭಿವೃದ್ಧಿ ಯಾವ ಬೆಂಗಳೂರಲ್ಲಿ ಆಗ್ಲಿ ಇಲ್ಲಿ ಕರ್ನಾಟಕದಲ್ಲಿ ಆಗ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಏನ್ 5 ಗ್ಯಾರಂಟಿ ತಂದಿದ್ದಾರೆ, ಇದು ಮಿಡ್ಲ್ ಕ್ಲಾಸ್ ಅವ್ರ ಫ್ಯಾಮಿಲಿಗೆ ತುಂಬಾ ಅನುಕೂಲವಾದದ್ದು. ಸರ್, ಒಂದು ಅದ್ಭುತ ಕಾರ್ಯ ಸರ್ ಇದು. 5 ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, ಅದು ಸುಮ್ಮನೆ ಅಲ್ಲ. ಇದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಎಲ್ಲಾ ಕಾಂಗ್ರೆಸ್ ಪಕ್ಷದವರು ಇದನ್ನು ಸೇರ್ಕೊಂಡಿದ್ದು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಒಂದು ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೆಳಮಟ್ಟದ ಬಡವರಿಗೆ ತಲುಪಿರುವಂತ ಒಂದು ಕಾರ್ಯಕ್ರಮ. ಇದು ಸಾಮಾನ್ಯ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಕಾರ್ಯಕ್ರಮ ರೂಪಿಸುವಂತ ಎಲ್ಲ ಒಂದು ಸಂಭವ ಕಾಣ್ತಾ ಇದೆ ಸರ್. ಇನ್ನೊಂದೇ ಒಂದು ಸರ್, ಕಳೆದೊಂದೇ ಒಂದು ವಿಷಯ ಪ್ರಸ್ತಾಪಡಿಸೋಕೆ ಇಷ್ಟಪಡ್ತೇವೆ ಸರ್. ಈಗ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕನಸು ಏನಾಗಿದೆ, ಮತ್ತೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕನಸು ಏನಾಗಿದೆ, ಒಂದು ಬೆಂಗಳೂರಿಗೆ ಒಂದು ಟನಲ್ ರೋಡ್ ಅಂತ ತರಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಬಟ್ ಎಲ್ಲ ಪಕ್ಷದವರು ಬಹಳ ನೆಗೆಟಿವ್ ಮಾತಾಡ್ತಾರೆ. ಈ ಟನಲ್ ರೋಡ್ ಅನ್ನೋದೇ ಬೇಡ ಅಂತ ಇದ್ದಾರೆ ಸರ್. ಸರ್, ನೀವು ನೋಡ್ತಾ ಇದ್ದೀರಿ ಬಿಜೆಪಿ ಆಡಳಿತ, ನೀವು ನೋಡ್ತಾ ಇದ್ರಿ ಕಳೆದ ಬಾರಿ ನೋಡ್ತಾ ಇದ್ರಿ. ಈ ಟನಲ್ ಬಗ್ಗೆ ಯಾರು ಯೋಚನೆ ಮಾಡಿರ್ಲಿಲ್ಲ. ಒಂದು ಒಳ್ಳೆ ಕಾರ್ಯಕ್ರಮ ಅಂತ ನಾವು ಹೇಳ್ಬಹುದು. ಟನಲ್ ಬಿಜೆಪಿ ಯಾವುದೇ ಕಾರ್ಯಕ್ರಮ ಮಾಡಕ್ ಹೋಗಿ ಕಾಂಗ್ರೆಸ್ ಅವರು ಅದಕ್ಕೆ ಅಡ್ಡಿಪಡಿಸೋದೇ ಅವರು ಒಂದು ಇದಾಗಿದೆ ಸರ್. ಹಾಗಾಗಿ ಈ ಒಳ್ಳೆ ಕಾರ್ಯಕ್ರಮಗಳು ಅವರಂತೂ ಮಾಡ್ಲಿಲ್ಲ, ಮಾಡೋದು ಬಿಡ್ತಾ ಇಲ್ಲ. ಹಾಗಾಗಿ ಬೆಂಗಳೂರು ಜನತೆ ಮುಂದಿನ ದಿನಗಳಲ್ಲಿ ಈ ಕಾರ್ಯವನ್ನು ನೋಡ್ಬಿಟ್ಟು ಅವರು ತುಂಬಾ ಶ್ಲಾಘನೆ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀನಿ ಸರ್.